ಎಸ್ಎಸ್ಎಲ್ಸಿ ಹಿಂದಿ ವಿಷಯಕ್ಕೆ ಅಂಕ ನೀಡೋಕೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಹೈಕೋರ್ಟ್ ಆದೇಶ ಮರುಪರಿಶೀಲನೆ ಕೋರಿ ಶಿಕ್ಷಣ ಇಲಾಖೆ ಅರ್ಜಿಯನ್ನು ಸಲ್ಲಿಸಿತ್ತು. ಶಿಕ್ಷಣ ಇಲಾಖೆಗೆ ಈಗ ಮುಖಭಂಗ ಆಗಿದೆ. ಶಿಕ್ಷಣ ಇಲಾಖೆಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ನ್ಯಾಯಪೀಠ. ಹೈಕೋರ್ಟ್ ಆದೇಶ ಮರುಪರಿಶೀಲನೆ ಕೋರಿದ್ದ ಶಿಕ್ಷಣ ಇಲಾಖೆ ಸದ್ಯ ಮುಖಭಂಗ ಆಗಿದೆ. ಶಿಕ್ಷಣ ಇಲಾಖೆಗೆ ನ್ಯಾಯಮೂರ್ತಿ ಇಎಸ್ ಇಂದಿರೇಶ್ ಅವರಿದ್ದಂಥ ಹೈಕೋರ್ಟ್ ಪೀಠ ಕೊಟ್ಟಿರುವಂಥ ಆದೇಶ ಇದು. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನು ಮಂಡಿಸಿದರು. ಹೀಗಾಗಿ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಕಡಿಮೆ ಮಾಡೋಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಹಿಂದಿ ಭಾಷೆಯಲ್ಲಿ 1,00,000ಕ್ಕೂ ಹೆಚ್ಚು ಮಂದಿ ಅನುತ್ತೀರ್ಣರಾಗಿದ್ರು ಅಂತ ಹೇಳಿದ್ರೆ ಫೇಲ್ ಆಗಿದ್ರು. ಸೂಕ್ತ ತಿದ್ದುಪಡಿ ಮಾಡಿ ನಿಯಮವನ್ನು ರಚಿಸೋಕೆ ಕರಡನ್ನು ರೂಪಿಸಲಾಗ್ತಾ ಇದೆ. ಅಂಕದ ಬದಲು ಗ್ರೇಡ್ ಅನ್ನು ನೀಡಲಾಗ್ತಾ ಇದೆ ಅಂತೇಳಿ ಎಜಿ ವಾದವನ್ನು ಮಂಡಿಸಿದ್ರು. ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಪೀಠ ಈ ಆದೇಶವನ್ನ ಕೊಟ್ಟಿದೆ ಎನ್ನುವಂತ ಮಾಹಿತಿ ಇದೆ. ಒಂದು ಕಡೆಯಲ್ಲಿ ಕರ್ನಾಟಕ ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆಗಳನ್ನು ಮಾಡಿತ್ತು. ಅದು ಏನು ಅಂತ ಹೇಳಿದ್ರೆ ಹಿಂದಿ ವಿಷಯದಲ್ಲಿ ಅಂಕದ ಬದಲಾಗಿ ಗ್ರೇಡ್ ಅನ್ನು ನೀಡುವಂತ ತೀರ್ಮಾನಕ್ಕೆ ಬಂದಿತ್ತು. ಶಿಕ್ಷಣ ಇಲಾಖೆ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಂತೆ ಸಾಕಷ್ಟು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಕೂಡ ನ್ಯಾಯಾಲಯದಲ್ಲಿ ಸಲ್ಲಿಕೆ ಆಗಿದ್ವು. ಇದನ್ನು ಗಂಭೀರವಾಗಿ ಪರಿಗಣಿಸಿದಂಥ ನ್ಯಾಯಪೀಠ ಈ ಆದೇಶವನ್ನು ಕೊಟ್ಟಿದೆ ಎನ್ನುವಂಥ ಮಾಹಿತಿ ಇದೆ. ಹೈಕೋರ್ಟ್ ನ್ಯಾಯಮೂರ್ತಿ ಇಎಸ್ ಇಂದಿರೇಶ್ ಪೀಠ ಶಿಕ್ಷಣ ಇಲಾಖೆಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಅಧಿಸೂಚನೆ ಹೊರಡಿಸಿದಾಗಲೇ ಸ್ಪಷ್ಟನೆಯನ್ನು ಕೊಡಬೇಕಿತ್ತು. ನೀವು ಅಂಕ ಅಥವಾ ಗ್ರೇಡ್ ನೀಡುವ ಬಗ್ಗೆ ಆಗಲೇ ದೃಢಪಡಿಸಬೇಕಿತ್ತು. ಅಧಿಸೂಚನೆ ಇಲ್ಲದೆ ಈಗ ಗ್ರೇಡ್ ಪದ್ಧತಿ ಅನುಷ್ಠಾನ ಮಾಡಿದ್ದೀರಿ. PUCಯಲ್ಲಿ ಈಗ 83% ವಿದ್ಯಾರ್ಥಿಗಳು ಉತ್ತೀರ್ಣ ಆಗಿದ್ದಾರೆ. ನೀವು ಎಲ್ಲರನ್ನು ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಪರೀಕ್ಷೆಯನ್ನು ರದ್ದು ಮಾಡಿ, ಆದರೆ ನಿಯಮ ರೂಪಿಸಿದ ಬಳಿಕ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಹೈಕೋರ್ಟ್ ಪೀಠ ಹೇಳಿದೆ. ನಿಯಮ ರೂಪಿಸೋ ಮುಂಚೆ ಅಂಕ ಪದ್ಧತಿ ಬದಲಾವಣೆ ಸೂಕ್ತ ಅಲ್ಲ. 2025-26ನೇ ಸಾಲಿಗೆ ಹಿಂದಿ ಭಾಷೆಗೆ ಅಂಕ ನೀಡೋಕೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಮಕ್ಕಳೇನು ಎಕ್ಸಾಮ್ ಬರೆದಿದ್ದಾರೆ, ಗ್ರೇಡ್ ಸಿಗ್ತಾ ಇತ್ತು ಅಂತೇಳಿ ಶಿಕ್ಷಣ ಇಲಾಖೆ ಹೇಳಿತ್ತು. ಆದರೆ ಹೈಕೋರ್ಟ್ ಹೇಳ್ತಾ ಇದೆ ಎಕ್ಸಾಮ್ ಬರೆದಿದ್ದಕ್ಕೆ ಮಾರ್ಕ್ಸನ್ನು ಕೊಡಲೇಬೇಕು. ನೀವು ಎಕ್ಸಾಮ್ ಆಗೋದಕ್ಕಿಂತ ಮುಂಚಿತವಾಗಿ ಯಾವ ರೀತಿಯಾದಂಥ ನಿರ್ಧಾರವನ್ನು ಅಥವಾ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಎಕ್ಸಾಮನ್ನು ಪರೀಕ್ಷೆಯನ್ನು ಮಾಡಬೇಕಿತ್ತು ಎನ್ನುವಂಥ ಸೂಚನೆಯನ್ನು ಕೂಡ ಹೈಕೋರ್ಟ್ ಪೀಠ ಕೊಟ್ಟಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಒಂದು ಕಡೆಯಲ್ಲಿ ರಾಜ್ಯ ಶಿಕ್ಷಣ ಇಲಾಖೆ ಈ ಅಂಕಗಳ ಬದಲು ಗ್ರೇಡನ್ನು ಕೊಡುವಂಥ ನಿರ್ಧಾರ ತೆಗೆದುಕೊಂಡಾಗ ಪರವಿರೋಧ ಚರ್ಚೆ ಆಗಿತ್ತು. ಈಗ ನ್ಯಾಯಪೀಠ ಸರಿಯಾಗಿ ಹೇಳಿದೆ. ಆದರೆ ನ್ಯಾಯಪೀಠದ ತೀರ್ಮಾನದ ಅಥವಾ ಆದೇಶದ ಕುರಿತಂತೆ ವಿವರಣೆಯನ್ನು ಕೊಡ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ತೃತೀಯ ಭಾಷೆ ಹಿಂದಿ ಏನಿದೆ, ಈ ಒಂದು ಹಿಂದಿಗೆ ನಾವು ಅಂಕವನ್ನ ನೀಡೋದಿಲ್ಲ, ಗ್ರೇಡ್ ಅನ್ನ ನೀಡ್ತೀವಿ ಈ ವರ್ಷದಲ್ಲಿ ಅಂತ ಹೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ಮೂಲಕ ತಿಳಿಸ್ತಾರೆ. ಆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಅವರು ಮಾಡುವಂತದ್ದು ಏಪ್ರಿಲ್ 31ನೇ ತಾರೀಕು ಪರೀಕ್ಷೆ ಇರುತ್ತೆ. ಆದ್ರೆ ಏಪ್ರಿಲ್ 27ನೇ ತಾರೀಕು ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ಈ ರೀತಿಯ ಒಂದು ಮಾಹಿತಿಯನ್ನ ಕೊಡ್ತಾರೆ. ಆ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳಿಗಾಗಿರ್ಬಹುದು, ಪೋಷಕರಿಗಾಗಿರ್ಬಹುದು ಸಾಕಷ್ಟು ಗೊಂದಲಗಳಾಗತ್ತೆ. ಇದ್ರ ಜೊತೆಗೆ ಹಿಂದಿ ಹೇರಿಕೆ ಮಾಡೋದನ್ನ ಶಿಕ್ಷಣ ಇಲಾಖೆ ನಿಲ್ಲಿಸಿದೆ ಅಂತ ಹೇಳಿ ಕೆಲವೊಂದಿಷ್ಟು ಕಡೆ ಅವರಿಗೆ ಬಹುಪಾರ ಕೂಡ ಸಿಗತ್ತೆ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಕೋರ್ಟ್ ಮೆಟ್ಟಿಲೇರಿರ್ತಾರೆ. ಕೋರ್ಟ್ ಮೆಟ್ಟಿಲೇರಿದಂತಹ ಸಂದರ್ಭದಲ್ಲಿ ಕಳೆದ ಬುಧವಾರ ಏನಿದೆ ಮೊದಲ ಅರ್ಜಿ ವಿಚಾರಣೆ ಆಗುತ್ತೆ. ಆ ಒಂದು ಅರ್ಜಿ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಏಕಸದಸ್ಯ ಪೀಠ ಏನಿರುತ್ತೆ ಹಿಂದಿಗೆ ಅಂಕವನ್ನ ನೀಡಬೇಕು, ಯಾವುದೇ ರೀತಿ ಗ್ರೇಡ್ ಅನ್ನ ನೀಡಬಾರ್ದು ಅಂತ ಹೇಳಿ ಒಂದು ಆದೇಶವನ್ನ ಹೊರಡಿಸುತ್ತೆ. ಅದಾದ ನಂತರ ಮತ್ತೊಂದ್ಸಲ ಅದನ್ನ ರಿವ್ಯೂ ಪಿಟಿಷನ್ ಅನ್ನ ಹಾಕೊಂಡಿರುತ್ತೆ ಶಿಕ್ಷಣ ಇಲಾಖೆ. ಆ ಒಂದು ರಿವ್ಯೂ ಪಿಟಿಷನ್ ಇವತ್ತು ಅರ್ಜಿ ವಿಚಾರಣೆ ಆಗಿರುವಂತದ್ದು. ಅರ್ಜಿ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಹೈಕೋರ್ಟ್ ಅಂಕವನ್ನ ನೀಡಬೇಕು, ಯಾವುದೇ ರೀತಿ ಗ್ರೇಡ್ ಅನ್ನ ನೀಡಬಾರ್ದು, ಈ ರೀತಿಯಲ್ಲಿ ನೀವು ತರಾತುರಿಯಲ್ಲಿ ಅಂಕದ ಬದಲು ಗ್ರೇಡ್ ಅನ್ನ ನೀಡ್ತೀವಿ ಅಂತ ಹೇಳಿ ತಿಳಿಸಿರೋದು ಸರಿಯಲ್ಲ, ಯಾವುದಾದ್ರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನ ನಿಯಮಾನುಸಾರ ತೆಗೆದುಕೊಳ್ಬೇಕು ಅಂತ ಹೇಳಿ ಹೈಕೋರ್ಟ್ ತಿಳಿಸಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಶಿಕ್ಷಣ ಇಲಾಖೆಗೆ ಮುಖಭಂಗ ಆಗಿದೆ ಅಂತ ಅಂದ್ರೂ ಕೂಡ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ 2 ಬಾರಿ ಹೈಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಆಗುತ್ತೆ. 2 ಬಾರಿನೂ ಕೂಡ ಹೈಕೋರ್ಟ್ ತಿಳಿಸುವಂತದ್ದು ಅಂಕವನ್ನ ನೀಡಿ ಅಂತ ಹೇಳಿ. ಸದ್ಯ ಶಿಕ್ಷಣ ಇಲಾಖೆಯು ಕೂಡ ಈಗ ಸಾಕಷ್ಟು ಗೊಂದಲದಲ್ಲಿದೆ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ನಾವು ಗ್ರೇಡ್ ಅನ್ನ ನೀಡ್ತೀವಿ ಅನ್ನುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸರಿಯಾಗಿ ಓದಿರೋದಿಲ್ಲ, ಅಂದ್ರೆ ಗ್ರೇಡ್ ಅಂತ ಹೇಳಿ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಅಷ್ಟರ ಮಟ್ಟಿಗೆ ಓದಿ ಪರೀಕ್ಷೆನ ಬರೆದಿರೋದಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ರಿಸಲ್ಟ್ ಕೂಡ ಕುಸಿಯುವಂತಹ ಸಾಧ್ಯತೆ ಇದೆ.
ಹಾಗೆ ಇವಾಗ ಅಂಕವನ್ನ ನೀಡಿ ಅನ್ನುವಂತಹ ಕಾರಣದಿಂದಾಗಿ ರಿಸಲ್ಟ್ ಅನೌನ್ಸ್ ಆಗೋದು ಕೂಡ ತಡ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ರಿಸಲ್ಟ್ ಯಾವುದೇ ರೀತಿ ತಡ ಆಗೋದಿಲ್ಲ ಅಂತ ಹೇಳಿ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಏನು ಏಪ್ರಿಲ್ 24ನೇ ತಾರೀಕು ನಾವು ರಿಸಲ್ಟ್ ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಈ ಹಿಂದೆ ಹೇಳಿದ್ವಿ. ಒಂದೆರಡು ದಿನ ಆಚೆ ಈಚೆ ಆಗಬಹುದು, ಅದನ್ನು ಹೊರತುಪಡಿಸಿ ಯಾವುದೇ ರೀತಿ ಬದಲಾವಣೆಗಳು ಆಗೋದಿಲ್ಲ ಅಂತ ಹೇಳಿ. ಮತ್ತೊಂದು ಭಾಗದಲ್ಲಿ ಇವಾಗ ಅಂಕವನ್ನ ನೀಡಬೇಕಾ ಗ್ರೇಡ್ ಅನ್ನ ನೀಡಬೇಕು ಅನ್ನುವಂತಹ ಗೊಂದಲದಲ್ಲಿ ಸಾಕಷ್ಟು ಇದೆ. ಒಂದು ಕಡೆ ಹೈಕೋರ್ಟ್ ಈಗ ಆಲ್ರೆಡಿ ಆದೇಶವನ್ನು ಹೊರಡಿಸಿದೆ. ಹೀಗಾಗಿ ಹೈಕೋರ್ಟ್ ನ್ಯಾಯಾಲಯದ ತೀರ್ಮಾನ ಏನಿದೆ ಅದಕ್ಕೆ ನಾವು ತಲೆಯನ್ನ ಬಾಗ್ತೀವಿ. ಈ ವಿಚಾರವಾಗಿ ನಾನು ಸಿಎಂ ಜೊತೆನೂ ಕೂಡ ಚರ್ಚೆ ಮಾಡ್ತೀನಿ ಅಂತ ಹೇಳಿ ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಹೀಗಾಗಿ ಸದ್ಯ ಸಿಎಂ ಮೈಸೂರಲ್ಲಿ ಇರುವಂತಹ ಕಾರಣದಿಂದಾಗಿ ನಾಳೆ ಸಂಜೆ ವೇಳೆಗೆ ಮಧು ಬಂಗಾರಪ್ಪ ಅವರು ಸಿಎಂ ಅನ್ನ ಭೇಟಿ ಮಾಡ್ತಾರೆ. ಸಿಎಂ ಅವ್ರ ಜೊತೆ ಚರ್ಚಿಸಿ ಅಂಕವನ್ನ ನೀಡಬೇಕಾದ್ರೆ ಯಾವ ರೀತಿಯಲ್ಲಿ ನೀಡಬೇಕು ಅಂತ ಹೇಳಿ. ಯಾಕಂದ್ರೆ ಇವಾಗ ಗ್ರೇಸ್ ಮಾರ್ಕ್ಸ್ ಅನ್ನು ಕೂಡ ನೀಡುವಂತಹ ಸಾಧ್ಯತೆ ಇಲ್ಲ. ಈ ಹಿಂದೆನೆ ಗ್ರೇಸ್ ಮಾರ್ಕ್ಸ್ ಅನ್ನ ನಾವು ನೀಡೋದಿಲ್ಲ ಅಂತಾನೂ ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟನೆಯನ್ನ ಮಧು ಬಂಗಾರಪ್ಪ ಅವರು ಕೊಟ್ಟಿದ್ರು. ಹೀಗಾಗಿ ಯಾವ ರೀತಿಯಲ್ಲಿ ಇದನ್ನ ಅಂಕವಾಗಿ ಪರಿಗಣಿಸ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ನಾಳೆ ಸಂಜೆ ಸಿಎಂ ಜೊತೆ ಭೇಟಿ ಮಾಡಿ ಚರ್ಚೆ ಆದ ಬಳಿಕ ಒಂದ್ ರೀತಿಯಲ್ಲಿ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗುತ್ತೆ. ಸಂಪತ್, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಿಂದಿ ವಿಷಯಕ್ಕೆ ಅಂಕ ನೀಡೋಕೆ ಹೈಕೋರ್ಟ್ ಆದೇಶ ನೀಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ, ಎಜಿ ಜೊತೆ ಮಾತನಾಡ್ತಾ ಇದ್ದೇನೆ. ಒಂದ್ ಕಡೆಯಲ್ಲಿ ಹೈಕೋರ್ಟ್ನ ಆದೇಶ ಇದೆಯಲ್ಲ, ಈ ಕುರಿತಂತೆ ಮಧು ಬಂಗಾರಪ್ಪ ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ ಇದು. ಹೈಕೋರ್ಟ್ ಆದೇಶ ಕೊಟ್ಟಿದೆ, ಎಜಿ ಜೊತೆ ನಾನು ಮಾತನಾಡಿದ್ದೇನೆ. ಈ ಬಗ್ಗೆ ನಾಳೆ ಸಿಎಂ ಭೇಟಿಯಾಗಿ ಚರ್ಚೆ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಆತಂಕ ಬೇಡ. ಸಿಎಂ ಜೊತೆ ಚರ್ಚೆ ಬಳಿಕವೇ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಅಂತೇಳಿ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಶಿಕ್ಷಣ ಇಲಾಖೆ ತೆಗೆದುಕೊಂಡಂತ ನಿರ್ಧಾರಕ್ಕೆ ಹಿನ್ನಡೆಯಾಗಿದೆ. ಅದು ಕೂಡ ಹೈಕೋರ್ಟ್ನ ಆದೇಶದಿಂದ. ಈ ಆದೇಶ ಹೊರಬೀಳ್ತಾ ಇದ್ದಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿಚಾರಗಳನ್ನ ಹಾಕಿರ್ತಕ್ಕಂಥದ್ದು. ಸೊ ಈಗ ನೆಕ್ಸ್ಟ್ ನೋಡ್ಬೇಕು. ನಾನು ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಆಫೀಸಿಂದ ಆಗ್ಲೇ ಈಗ ಬ್ರೀಫಿಂಗ್ ಮಾಡಿದೀವಿ. ನಾಳೆ ಸಾಯಂಕಾಲ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ನೆಕ್ಸ್ಟ್ ಏನು ಅಂತ ಹೇಳಿ. ಅದೇ ಯಾಕಂದ್ರೆ ಡಬಲ್ ಬೆಂಚ್ ಅಲ್ಲಿ ಬೇರೆ PIL ಮೇಲೆ, ಯಾಕಂದ್ರೆ ಆರ್ಡರ್ ಮೇಲೆ ಅಲ್ಲ, ಅದು ಅವರು ದಂಡ ಹಾಕಿದ್ರು ಆ ಕಡೆಗೆ. ಇವರು ಈ ತರ ಹೇಳಿರೋದ್ರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಇವರೇನು ಹೇಳ್ತಾ ಇದ್ದಾರೆ, ಬಹಳ ಹೇಳಿದ್ರಂತೆ, ಇಲ್ಲ ನೀವು ಈ ವರ್ಷ ಬಿಟ್ಬಿಡಿ, ಇದನ್ನ ಮುಂದಿನ ವರ್ಷ ನೀವೇನ್ ಬೇಕಾದ್ರೆ ರೂಲ್ಸ್ ಮಾಡ್ಕೊಳ್ಳಿ, ಬಟ್ ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡಿ ನೀವು ಮಾಡಿ, ಇದನ್ನ ಬೇಡ ಅಂತ ಹೇಳಿ ಅವರು ಹೇಳಿ. ಸೊ ನಾಳೆ ಮುಖ್ಯಮಂತ್ರಿಗಳಿಗೆ ಮಾತಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿ. ಅದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಲ್ಲ, ಅವ್ರು ಹೇಳ್ತಾ ಇರೋದು ಅಂಕ. SSLCಯಲ್ಲಿ ಹಿಂದಿಗೆ ಗ್ರೇಡ್ ಬದಲು ಅಂಕ ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಹೈಕೋರ್ಟ್ ಆದೇಶವನ್ನ ಸ್ವಾಗತಿಸಿದ್ದಾರೆ ಕ್ಯಾಂಪ್ಸ್. ಬೆಂಗಳೂರಿನಲ್ಲಿ ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಹೈಕೋರ್ಟ್ನ ಆದೇಶ ಏನಿದೆ ಅದಕ್ಕೆ ಕ್ಯಾಂಪ್ಸ್ ಸ್ವಾಗತವನ್ನ ವ್ಯಕ್ತಪಡಿಸ್ತಾ ಇದೆ. ಬೆಂಗಳೂರಿನಲ್ಲಿ ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ಮಾತನಾಡಿದ್ರು. ಮಕ್ಕಳಿಗೆ ಗೊಂದಲ ಸೃಷ್ಟಿ ಮಾಡಿ ಪರೀಕ್ಷೆಗೆ ಅಗೌರವ ತೋರಿದ್ದಾರೆ. ಈಗಲಾದರೂ ನಿಯಮಾನುಸಾರ ಅಂಕವನ್ನ ಇಲಾಖೆ ನೀಡಬೇಕು. ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ಆಡಬಾರದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ಪಠ್ಯಕ್ರಮದಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಇದರಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಅಸಡ್ಡೆ ಮನೋಭಾವ ಬರುವ ರೀತಿ ಮಾಡೋದು ಸರಿಯಲ್ಲ ಅಂತ ಬೆಂಗಳೂರಿನಲ್ಲಿ ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ನ ಆದೇಶ ಹೊರಬೀಳ್ತಾ ಇದ್ದಂತೆ ಕ್ಯಾಂಪ್ಸ್ನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. SSLC ಪರೀಕ್ಷೆ 3ನೇ ವಿಷಯಕ್ಕೆ ಅಂಕವನ್ನೇ ಕೊಡಬೇಕು ಅನ್ನತಕ್ಕಂಥದ್ದು ಮತ್ತೊಮ್ಮೆ ನ್ಯಾಯವನ್ನ ಎತ್ತಿಡಿದಿದೆ. ಈಗಲಾದರೂ ಉನ್ನತ ಅಧಿಕಾರಿಗಳು ಮತ್ತೆ ಶಿಕ್ಷಣ ಮಂತ್ರಿಗಳು ಅರ್ಥ ಮಾಡ್ಕೊಬೇಕು, ತಲೆ ಯಾರಿಗಿದೆ ಯಾರಿಗಿಲ್ಲ ಅನ್ನತಕ್ಕಂಥದ್ದು. ಇಲ್ಲಿ ನೆಲದ ಕಾನೂನು ಒಂದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಲಿಲ್ಲ ಅಂದ್ರೆ ಮತ್ತೆ ಮಕ್ಕಳಿಗೆ ಗೊಂದಲ ಸೃಷ್ಟಿಸಿ ಇವತ್ತಿನ ದಿನ ಪರೀಕ್ಷೆಗೆ ಅಗೌರವ ತೋರಿಸಿರ್ತಕ್ಕಂಥದ್ದು ಸರಿಯಲ್ಲ ಅನ್ನತಕ್ಕಂಥದ್ದನ್ನ ನ್ಯಾಯಾಲಯ ಮತ್ತೆ ಮತ್ತೆ ಹೇಳಿದೆ. ಈಗಲಾದರೂ ನಿಯಮಾನುಸಾರ ಏನು ವಿದ್ಯಾರ್ಥಿಗಳು 3ನೇ ವಿಷಯದಲ್ಲಿ ಅವರಿಗೆ ಗ್ರೇಸ್ ಬದಲು ಅಂಕ ಕೊಡಬೇಕೋ ಅದ್ರ ಬಗ್ಗೆ ಮುಂದುವರಿಲಿ. ಬಂಡತನ